ಹಾಂ ಹಾಂ ಹಾಂ. ನಾನು ಅದಕ್ಕೆ ಅಂದಿದ್ದು ನಾನು ನಿಮ್ಗೆ ಬೆಳಿ ಎಳ್ಳ ಕರಿ ಎಳ್ಳ ಅಣ್ಣ ಇವು? ಕರಿ ಎಳ್ಳು. ಕರಿ ಎಳ್ಳು. ವಿಜಯ್ ಹ್ಞೂ ಹ್ಞೂ ಹ್ಞೂ. ಈ ಕಡೆ ಕೇಳಮ್ಮ. ಅಣ್ಣ ಈ ಜಮೀನ್ಗ ಹಾಂ ಈ ಜಮೀನ್ಗ ಮಳೆ ತುಂಬ ಕಡಿಮೆ ಆದಾಗ ಮಾತ್ರ ಇಲ್ಲಿ ನಾವು ಇಳುವರಿ ತೆಗಿಯಕ್ಕೆ ಸಾಧ್ಯ. ಇದು ಕಪ್ಪು ಎರೆಮಣ್ಣು. ಹ್ಞೂ ಹ್ಞೂ ಹ್ಞೂ. ನಾನೇನು ಮಾಡ್ಬಿಟ್ಟೆ, ಹ್ಞೂ ಈ ಇದನ್ನ ಎಳ್ಳನ್ನ ತಂದು ಬಿತ್ತದ್ನಲ್ಲ, ಹಾಂ ಬಿತ್ತದ ದಿನ ಬಂದಿದ್ದು ನನ್ನ ಗದ್ದೆಗ. ಹಾಂ ಹಾಂ ಇವತ್ತು ಬಂದಿದ್ದೀನಿ. ಹಾಂ ಹಾಂ. ಏನು ಯೋಗಕ್ಷೇಮ ನೋಡೇ ಇಲ್ಲ ಇದ್ರದ್ದು ಕಾರಣ ಒಟ್ಟಲ್ಲಿ. ಏನಪ್ಪಾ ಅಂತಂದ್ರೆ ಇದು ಬಿತ್ತದ್ನಲ್ಲ, ಹಾಂ ಬಿತ್ತಿದಾಗ ಮಳೆ ಸ್ವಲ್ಪನೂ ಇಲ್ಲ. ಹಾಂ 15 ಹಾಂ ದಿವಸ ಹಾಂ. ಗಂಟೆ ಮಳೆನೇ ಇಲ್ಲ. ಒಟ್ಟಲ್ಲಿ ಈ ಭೂಮಿಲಿ ನೀರಂಶ ಇರ್ತದೆ ಅಂತ ನೀವು ಇರುತ್ತೆ, ಯಾವಾಗ್ಲೂ ಯಾವಾಗಲೂ ನೀರಿನಂಶ ನಿಜ ಇದ್ರಲ್ಲಿ ಕಪ್ಪು ಇದಿಟ್ಟಿರುತ್ತೆ ಮಣ್ಣಲ್ಲಿ. ಮಣ್ಣು. ಹಾಂ ಕಪ್ಪು ಹಾಂ. ಮಣ್ಣಲ್ವಾ? ಈಗ ಸರಿ ಈ ತರ ಸರಿ. ಹ್ಞೂ. ಮೇಲ್ಗಡೆ ವಾಟ ತೆಗೆದ್ಬಿಟ್ಟು ಕೈ ಹಾಕಿದ್ರು ಒಳಗಡೆ ಎಲ್ಲ ಉಂಟು ತ್ಯಾಮ. ತ್ಯಾಮ ಕರೆಕ್ಟು. ಬೇರೆ ಮಣ್ಣಲ್ಲಿ ನಿಜ ತ್ಯಾಮ 2 ಅಡಿ ಸಿಕ್ಕಲ್ಲ. 3 ಅಡಿ ತೆಗೆದ್ರು ತ್ಯಾಮಾಂಶನೇ ಸಿಗಲ್ಲ. ನಿಜ 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 ಕರೆಕ್ಟ್. ಒಳ್ಳೆ ಮಾಹಿತಿ ಕೊಟ್ಟರಿ ಒಟ್ಟಲ್ಲಿ. ಇದು ಚೆಂಡು ನೀವು ಹಾಕಿರೋದ? ಇದು ನಮ್ಮ ಚಿಕ್ಕಪ್ಪವ್ರ ಮನೆದು. ಹೌದಾ? ಒಟ್ಟಲ್ಲಿ ನೀವೇ ಎಳ್ಳು ಹಾಕ್ಬಿಟ್ಟು ಏನು ಇದು ನೋಡ್ದೇನೆ ಮಾಡ್ದೇನೆ ಬಾಳೆನವಾ? ಬಾಳೆನು ನೀವೇ ಹಾಕಿರೋದ? ನಮ್ಮ ಅಣ್ಣ ಅದೇ ನಮ್ಮ ಅಣ್ಣಂಗ ಬಿಟ್ಟು ಹೇಳ್ದೀನಿ ಅಂತಂದಲ್ಲ. ಸರಿ ಸರಿ ಸರಿ. ನಮ್ಮ ಅಣ್ಣ ಹಾಕೊಂಡಿರೋದು. ಸರಿ. ಚೆನ್ನಾಗೈತೆ ಅಣ್ಣ ಜಾಗ. ಫುಲ್ ಎಲ್ಲ ಕಾಡು ವಾತಾವರಣ. ನೆಮ್ಮದಿ ಒಂದು ಮನೆಗಿನ ಕಟ್ಕೊಂಡು ಲಾಸ್ಟ್ ಇಂಥ ಜಾಗದಲ್ಲಿ ಇದ್ಬಿಡ್ಬೇಕು, 1 ಎಕರೆ ಜಮೀನು ತಗೊಂಡು. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಅಣ್ಣ ಈ ಎಳ್ಳೆಲ್ಲ ಒಟ್ಟುವೆ ಹಾಂ ನಾನು ಹಿಂಗೆ ಐತೆ ಬರುತ್ತೆ ಅಂತ ಗೊತ್ತಿದೆ. ಕೈಯಲ್ಲಿ ದುಡ್ಡು ಬಂದ್ಬಿಡ್ತಲ್ಲಣ್ಣ ನಿಮಗೆ. ಕೈಯಲ್ಲಿ ದುಡ್ಡದೆ ನಿಮಗೆ ಗೊತ್ತಿಲ್ಲ. ನಾನು ಇಲ್ಲ ಅಂತ ಹೇಳಿದ್ರೆ ನಾನು ಸ್ವಲ್ಪ ವ್ಯವಸಾಯ ಮಾಡ್ಸಿರೋನು. ಹಾಂ 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 ಹಾಂ. ಇದೆಲ್ಲ ಒಟ್ಟು ಕ್ಲೀನ್ ಮಾಡ್ಸಿರೋನು. ಸರಿ ಸರಿ ಸರಿ. ಒಟ್ಟಲ್ಲಿ ಸತ್ತೆ ಬೆಳ್ಕೊಳದೆ ಮಧ್ಯೆ ಎಲ್ಲ ಕ್ಲೀನ್ ಮಾಡ್ಬಿಡ್ಬೇಕು ಒಂದ್ಸರಿ. ಅಂದರೆ ಈಗಾಗಲ್ಲ ಬಿಡೋಣ, ಜಾಸ್ತಿ ಬೆಳೆದ್ಬಿಡದೆ. ಈಗ ಏನಿಲ್ಲ, ಇನ್ನೊಂದು 15 ದಿವಸ ಕಳೆದ್ರೆ ಎಳ್ಳು ಕಟಾವು ಮಾಡಕ್ಕೆ. ಹಾಂ ಹಾಂ. ಅದೇ ಈಗ ಎಳ್ಳು ಗಿಡ ಮಾತ್ರ ಕುಯ್ಕೋಬೇಕು. ಈಗ ಕಸ ಕ್ಲೀನ್ ಮಾಡಿದ್ರೆ ಇನ್ನೊಂದು ಚೂರು ರುಜುಬಲ ಬರ್ತದೆ ಅದು. ಏನು ಬೇಕಾಗಿಲ್ಲ, ಇನ್ನು ಒಣಗ ಟೈಮ್ ಭಾರ ಆಗೋಯ್ತಲ್ಲ. ಅದೇ ಅಲ್ಲೇ ಒಣಗ್ಬೇಕು ತಾನೆ ಈಗ ಅದು. ಅಲ್ಲೇ ಒಣಗಿ ಇರಬೇಕು. ಹತ್ತಿ, ಹಾಂ, ಕಾಟನ್. ಸೂಪರ್. ಹಳ್ಳಿಗೆ ಬಂದರೆ ಏನೇನೋ ಬೆಳೀತಾ ಇರ್ತಾರೆ, ಎಲ್ಲನೂ ನೋಡ್ಬೋದು. ಕಾಟನ್. ಚೆಂಡು ಅಣ್ಣ ರೈಟ್ ಎಷ್ಟೈತಿ ಇವಾಗ ಇದು? ಏನು ಮಾಡಿದ್ರಿ ಅಣ್ಣ ಚೆಂಡು ರೈಟ್ ಎಷ್ಟೈತೆ? ಕೆಜಿಗೆ 10 ರೂಪಾಯಿ. 10 ರೂಪಾಯಿ. ಏನು ಕೊಯ್ತಣ್ಣ ಇದು? ಇದು ಎಲ್ಲ ಒಟ್ಟು ಮೆಡಿಸನ್ಗೆ, ಪೇಂಟಿಂಗು. ಕರೆಕ್ಟ್, ಪೇಂಟ್ ತಯಾರು ಮಾಡ್ತಾರೆ ಇದರಲ್ಲಿ. ಹಾಂ. ಇದು ಹಾಸನಲ್ಲಿ ಐತಣ್ಣ ಇದು ಫ್ಯಾಕ್ಟ್ರಿ? ಅದು ಅಪ್ಪ ಇತ್ತೀಚೆಗೆ ಮೈಸೂರಲ್ಲೂ ಆಗೈತೆ ಅಂತ ಹೇಳ್ತಾ ಇದಾರೆ ಈಗ. ಹೌದಾ? ಯಾಕಂದ್ರೆ ಎಲ್ಲ ಒಟ್ಟು ಎಲ್ಲ ಚೆಂಡುವೇ ಜಾಸ್ತಿ ಆಗೋಯ್ತು. ಹ್ಞೂ, ಜಾಸ್ತಿ ಎಲ್ಲ ಕಡೆ ಜಾಸ್ತಿ ಬೆಳೀತಾರೆ ಈಗ. ಈಗ ಯಥೇಚ್ಛವಾಗಿ ರೈತ ಬೆಳೀತಿದ್ದು ಪ್ರಪ್ರಥಮ ಬಾರಿಗೆ ಕಾಟನ್ನು. ನಿಜ. ಇವಾಗ ಎಲ್ಲರ ಕಾಟನ್ನು ಎಲ್ಲರ ಬೆಳೀತಾ ಇದಾರ? ಇಲ್ಲ ಇಲ್ಲ, ಅದಾಯ್ತು. ಕಾಟನ್ ಕಮ್ಮಿ ಆಯ್ತು, ಈಗ ಚೆಂಡು ಹೂವು ಬೆಳೆ ಜಾಸ್ತಿ ಆಯ್ತು. ಜೋಳ ಬಂತು. ಜೋಳ ಯಾವ Salad. 1 ಎಕರೆಲಿ ಏನ್ ಸಂಪಾದನೆ ಮಾಡಕ್ಕಾಗ್ತಾ ಇದೆ ವಿಜಿ? ಹ್ಮ್. ನಾನು ಇದೊಂದು ಎಕರೆ ಅಲ್ವಾ, ಹಾಂ ಇದೊಂದು ಎಕರೆಕ ಹಾಂ ಟ್ಯಾಕ್ಟ್ರ ಉಳುಮೆಗ ಹಾಂ. ನಾನು ಕಡಿಮೆ ಅಂದ್ರೂ 18,000 ಖರ್ಚು ಮಾಡಿದ್ದೀನಿ. ಟ್ಯಾಕ್ಟರ್ ಕೊಟ್ಟಿರೋದು 18,000. 18,000 1 ಎಕರೆಗೆ ಉಳ ಹೊಡಿಸಿ ಎಲ್ಲ ಒಟ್ಟು ಹದ ಮಾಡಕ್ಕೆ. ಹ್ಮ್. ಬಟ್ ಇದರಲ್ಲಿ ನನಗೆ ಈ ಎಳ್ಳಲ್ಲಿ ಎಷ್ಟು ಸಿಗುತ್ತೆ? 10,000 ಸಿಗುತ್ತಾ? 5,000 ಸಿಗುತ್ತಾ? ಹ್ಮ್. ಅದೇ ಇದು ಕಡಿದಾಗ ಇದೆಲ್ಲ ಒಟ್ಟು ನೋಡಿದಾಗ ಹ್ಮ್. ಯಾರ್ಯಾರನ್ನ ನೀವೊಂದಷ್ಟು ತಗೊಂಡು ನನಗೊಂದಷ್ಟು ಕೊಡಿ ಅಂತಂತೀನಿ ಅಷ್ಟೇ. ಮಾರಕಂದ್ರೆ ಆಗಲ್ಲ ಇದನ್ನ. ಅದು ಒಟ್ಟಲ್ಲಿ ಎಲ್ಲಿ ಇಲ್ಲ, ಒಟ್ಟಲ್ಲಿ ಅಷ್ಟಿಲ್ಲ ಏನೋ ಅಂತ ನೋಡಂತದ್ದು. ಎಲ್ಲ ಸತ್ತನೆ ಬೆಳ್ಕೊಂಡದೆ. ಸುಮ್ಮನೆ ಏನೋ ಒಂದು ಮಾಡ್ಬೇಕಲ್ಲ ರೈತ ಅಂತ. ಈಗ ಒಟ್ಟಲ್ಲಿ ರೈತರಿಗೆ ಜಾಸ್ತಿ ಪೆಟ್ಟುಗಳೇ ಬೀಳ್ತಿರೋದಣ್ಣ ಎಲ್ಲ. ಈಗ ಮಧ್ಯವರ್ತಿಗಳು ಅವ್ರು ಇವರೇ ಜಾಸ್ತಿ ತಿಂತಾ ಇರೋದು. ಮತ್ತೆ ಇವತ್ತು ನೋಡಿ ರೈತರಿಗೆ ಗೌರ್ಮೆಂಟ್ಗಳು ಯಾವ ಸಪೋರ್ಟ್ ಇಲ್ಲ. ಹೆಂಗ್ ಗೊತ್ತಾ, ವ್ಯವಸಾಯ ಅಂತಂದ್ಮೇಲೆ ಅದಕ್ಕೆ ಆದಂತ ಗೌರವನೂ ಐತೆ, ಅದಕ್ಕೆ ಆದಂತ ಲಾಭನೂ ಐತೆ. ಆದ್ರೆ ನಮ್ಮ ರಾಜ್ಯದ ಜನತೆಗಳನ್ನ ಆಳ್ತಾವ್ರಲ್ಲ, ಅವರಿಂದ ರೈತರಿಗೆ ಪೆಟ್ಟು ಬೀಳ್ತಾ ಇರೋದು. ಕರೆಕ್ಟ್. ಈಗ ಹೆಂಗೆ ಅಂತಂದ್ರೆ, ಈಗ ನಾನು ಮೊನ್ನೆ ನಮ್ಮೂರಲ್ಲಿ ಹಬ್ಬ ಮಾಡ್ದ. ಹಬ್ಬಕ್ಕೆ ಕೆಲವು ಸಾಮಾನುಗಳು ತರಕ್ ಹೋದೆ. ಹೌದು, ಬಂದಿದ್ರಿ ಕೋಟೆಗೆ. 1 kg ಚೊಟ್ಟು ತಕೊಂಡೆ. 120 ರೂಪಾಯಿ 1 kg ಚೊಟ್ಟು. 120 ರೂಪಾಯಿ. ಬಟ್ ನಮ್ಮ ಇಲ್ಲಿಂದ ರೈತರಿಂದ ಎಷ್ಟಕ್ಕೆ ತಗೋತಾರೆ? ಎಷ್ಟು ತಗೋತಾರಣ? ಇಲ್ಲಿಂದ 30 ರೂಪಾಯಿ, 20 ರೂಪಾಯಿ. ಮಾರ್ಕೆಟಲ್ಲಿ ಯಾಕೆ ಅಷ್ಟೊಂದು ರೈಟು? ಅಲ್ಲಿಂದ ನಮ್ಮ ಪದಾರ್ಥನ ನಾವು ಕೊಟ್ಬಿಟ್ಟು ಅನಿವಾರ್ಯ ತಕ್ಕೋಬೇಕು ಅಂತಂದಾಗ 120 ರೂಪಾಯಿ. ಹಿಂಗೆ ಅದೇ ಈಗ ಸರ್ಕಾರದವರೆಲ್ಲ ಬಿಟ್ಟು ಹೆಂಗ್ ಗೊತ್ತಾ, ನಮ್ಮಲ್ಲಿ ಭತ್ತ ಬೆಳೆಯೋದಿಲ್ವಾ ರೈತರು? ಬೆಳಿತೀವಿ ತಾನೆ. ಹೌದು. ನಮ್ಮ ಭತ್ತನ ಬೇರೆ ಕಡೆ ಏನಕ್ಕೆ ಡಿಸ್ಟ್ರಿಬ್ಯೂಟರ್ ಮಾಡ್ತಾರೆ?
ಹಾ ನಮ್ಮ ರಾಜ್ಯದಲ್ಲಿ ಬೆಳೆಯೋದನ್ನ ನಮ್ಮ ರಾಜ್ಯದಲ್ಲೇ ಅಳವಡಿಸಿ ಇಲ್ಲೇ ರೈತರಿಗೆ ಕೊಡೋದಾದ್ರೆ ಎಲ್ಲಾ ರೈತರು ಚೆನ್ನಾಗೇ ಇರ್ತಾರೆ, ಎಲ್ರಿಗೂ ಪ್ರತಿಫಲ ಬೆಲೆ ಸಿಕ್ಕೇ ಸಿಕ್ಕುತ್ತೆ, ಎಲ್ರು ಚೆನ್ನಾಗಿರ್ತಾರೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಇವ್ನ ಜೀವನ ಕೊಳೆಯಕ್ಕೋಸ್ಕರ ಈ ದುಡ್ಡುಗೋಸ್ಕರ ಇತ್ಲದ ಆ ಕಡೆ ಜಂಪ್ ಮಾಡ್ತಾರೆ, ಈ ಕಡೆ ಜಂಪ್ ಮಾಡ್ತಾರೆ. ಒಳ್ಳೆ ಪದಾರ್ಥನ ರೈತರ ಬೆಳೆದಂತ ಒಳ್ಳೆ ಪದಾರ್ಥನ ಹೊರಗಡೆ ಕಳಿಸ್ಬಿಟ್ಟು ಅದಕ್ಕೆ ಮೆಡಿಗಿಡಿಸನ್ ಎಲ್ಲ ಒಟ್ಟು ಹಾಕಿ ಹಲವಾರು ರೋಗ ಬರಬೇಕು ಆ ಕಾರಣ ಮಾಡಿ ಎಷ್ಟೋ ದಿನಗಳ ನಂತರ ಆ ತರಕಾರಿನ ಡಿಸ್ಟ್ರಿಬ್ಯೂಟರ್ ಮಾಡಿ. ನಿಜ. ನಾವು ಇಲ್ಲಿ ಬೆಳೆದಂತ ಪದಾರ್ಥಗಳನ್ನ ಹೊರಗಡೆ ಕಳಿಸ್ಬಿಡ್ತಾವ್ರೆ. ಒಳ್ಳೊಳ್ಳೆ ನಾವು ಬೆಳಿತಾರ ಪದಾರ್ಥನೇ ಪ್ಯೂರು. ನಾವು ಬೆಳಿತಾ ಆರ್ಗ್ಯಾನಿಕ್ ಆಗಿ ನಾವು ಬೆಳಿತೀವಿ. ನಮಗ್ ಸಿಗ್ತಾರಂತ ಫುಡ್ ಇವತ್ತು ಮೆಡಿಸನ್. ಒಂದ್ ಹಣ್ಣು ಪದಾರ್ಥ ಇಲ್ಲಿಂದ ಕಟಾವ್ ಮಾಡ್ತೀವಿ, ನಮ್ಮ ರಾಜ್ಯದಲ್ಲೇ ಡಿಸ್ಟ್ರಿಬ್ಯೂಟರ್ ಆಗೋದಾದ್ರ 12 ಗಂಟೆ 24 ಗಂಟೆ ಒಳಗಡೆ ಡಿಸ್ಟ್ರಿಬ್ಯೂಟರ್ ಆಗುತ್ತೆ. ಹೌದು. ಅದ್ರ ತ್ರಾಣಾಂಶ ಏನಿರುತ್ತೆ ಅದ್ರ ಟೈಮಿಂಗ್ಸ್ ಅಲ್ಲಿ ನಾವೆಲ್ಲ ಯೂಸ್ ಮಾಡ್ಕೊಂಡಿರ್ತೀವಿ. ನಿಜ ನಿಜ. ಬಟ್ ಹೊರ ರಾಜ್ಯಕ್ಕೆ ಹೋಗ್ಬೇಕು ಅಂತಂದ್ರೆ ವಾರಗಟ್ಲೆ ಬೇಕು. ವಾರಗಟ್ಲೆ ಹಣ್ಣು ಶುದ್ಧವಾಗಿರುತ್ತಾ? ಶುದ್ಧ ಇರಲ್ಲ. ಏನೇನೋ ಮಾಡ್ತಾರಲ್ಲ ಅಣ್ಣ, ಅದಕ್ಕೆ ಏನೇನೋ ಮಾಡ್ತಾರ, ಅದಕ್ಕೆ ಹಾಳು ಮೂಳನ್ನೇ ಹಾಕಿ ಅದನ್ನ ಚೆನ್ನಾಗಿರಂಗ್ ಕಾಣಂಗೆ. ಅಣ್ಣ ಇವತ್ತು ಏನೇನೋ ಸ್ಪ್ರೇಗಳು, ಪೇಂಟ್ಗಳು ಏನೇನೋ ಬಂದವಣ. ಅದು ಆಪಲ್ಗೆಲ್ಲ ಪೇಂಟ್ ಮಾಡ್ತಾವ್ರೆ, ಸ್ಪ್ರೇ ಮಾಡ್ತಾವ್ರೆ, ಅದೊಂಥರ ಕಲ್ಲರ ಕಾಣ್ಲಿ ಅಂತ. ಅಣ್ಣ ಇದು ಬೆಂಡೆಕಾಯಿ. ಬೆಂಡೆ ಒಳ್ಳೆ ಸೂಪರ್ ಬೆಂಡೆಕಾಯಿ. ಮೊಗ್ಗು ಅಣ್ಣ, ಇನ್ನು ಬೆಂಡೆಕಾಯಿ ಮೊಗ್ಗು, ಇನ್ನು ಬೆಂಡೆಕಾಯಿ ಬಿಟ್ಟಿಲ್ಲ ಒಂದ್ರಲ್ಲೂ. ಬೆಂಡೆಕಾಯಿ ಹೂವು ಹಿಂಗಿರ್ತದೆ. ಬೆಂಡೆಕಾಯಿ ಹೂವು ಇದು ಬೆಂಡೆಕಾಯಿ ಗಿಡ. ಇದು ಬೆಂಡೆಕಾಯಿ ಬಿಡ್ತೈತೆ, ಮೊಗ್ಗು ನೋಡಿ. ರೈತರ ಪಾಡು ಹಿಂಗೆ ನೋಡಿ. ಅದರಲ್ಲೂ ಆ ಗಿಡಗಳಲ್ಲಿ ಒಂದು ಚೆನ್ನಾಗಿ ಬಂದೈತೆ, ಒಂದು ಚೆನ್ನಾಗಿ ಬಂದಿಲ್ಲ. ಏನು ರೈತ ಇವತ್ತು ಜೀವನ ಮಾಡೋದು ಅನ್ನೋದೇ ಗೊತ್ತಿಲ್ಲ. ಮಳೆ ಇಲ್ಲ ಈ ಸಲ. 2026 ಜುಲೈ ಮಳೆನೇ ಇಲ್ಲ. ಇಷ್ಟೊತ್ತಿಗೆಲ್ಲ ಚೆಚ್ಚಿ ಬಡ್ಕೊಂಡು ಮಳೆ ಹೊಡಿಬೇಕಾಗಿತ್ತು. ಒಂದು ಹನಿ ಮಳೆ ಬರ್ತಾ ಇಲ್ಲ ನೋಡಿ. ಎಲ್ಲ ಭೂಮಿಯೆಲ್ಲ ಡ್ರೈ ಆಗಿಬಿಡೈತೆ. ಇಲ್ಲಾಂದರೆ ಈ ಬೆಂಡೆಕಾಯಿ ಗಿಡಗಳು ಎದ್ದು ನಿಲ್ಬೇಕಾಗಿತ್ತು ಒಂದು 3 ಅಡಿನಾದರೂ. ಪಾಪ ನೋಡಿ ಅಲ್ಲಿ ಅಡಿಕೆ ಗಿಡ ಮುಂದೆ, ಅಡಿಕೆ ಗಿಡ ನೋಡಿ ಎಲ್ಲ ಪಾಪ ಒಂಥರ ಅರಿಶಿನ ಕಲರ್ ಬಂದ್ಬಿಡೈತೆ. ಎಲ್ಲ ಏನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ರೈತರು ಪಾಪ. ಇಲ್ಲಿವರೆಗುನಾ ನಿಮ್ಮ ಜಾಗ 2 ಎಕರೆ ಇಲ್ಲಿವರೆಗೆ. ಇದು ಬೇರೆಯವ್ರದ್ದು. ಇವ್ರಿಗೆ ರೋಡ್ ಬಿಟ್ಕೊಟ್ಟಿರೋದು ಎಲ್ಲರೂ ಸೇರಿ ರೋಡ್ ಬಿಟ್ಟಿದ್ದಾರೆ. ನಾವೇ ರೋಡ್ ಬಿಟ್ಕೊಂಡಿವಿ, ನಮ್ಮ ರೋಡ್ಗಂತ ತಿರುಗಿ. ಸರಿ ಸರಿ ಸರಿ. ಜಾಗ ಮಾತ್ರ ಸೂಪರ್ ಆಗೈತೆ ನಾವು ಒಟ್ಟಲ್ಲಿ. ಜೋಳ ಹಸುಗಳಿಗೆ ಸೈಲೇಜ್ ತಯಾರು ಮಾಡ್ತಾರಲ್ಲ ಇದರಿಂದನೇ. ಇದಿನ್ನೂ ಜೋಳ ಬಿಟ್ಟಿಲ್ಲ, ಎಲ್ಲ ಇನ್ನೂ ಚಿಕ್ಕದು. ಇದು ನಾನು HD ಕೋಟೆ ವಿಜಯ್ ಕುಮಾರ್, ಇವ್ರನ್ನ ಇಂಟರ್ವ್ಯೂ ಮಾಡ್ತಾ ಇರೋದು. ಅದೇನೋ ಹೇಳ್ತಾರೆ ಅಂದ, ಅದಕ್ಕೆ ನಿಮಗಿಂತ ನಾನೇ ಪರವಾಗಿಲ್ಲ. ನಾನು ಬಿಟ್ಟು ಹೋಗಿರೋದು. ನಾನು ಹಿಂಗ ಎಳ್ಳು ಭತ್ತ ಅಂತ ಗೊತ್ತಾಗಿದ್ರ ನೀವು ಬಾಳ ಹೇಳ್ತಿದ್ದೀರಿ ಬಿಡಿ. ನೀವು ಫಸ್ಟ್ ಕ್ಲಾಸ್ ಆಗಿ ನಾ ಹೇಳಿದ್ವಿ ನಾವೇ ಸುಮಾರು ಬೆಂಡೆ ತಾಳು 2 ಸಾಲಲ್ಲ ಇನ್ಬೇಕಂದ್ರಲ್ಲಿ ಅದು ಎಂತ ಮಳೆ ಇಲ್ದಾಗ ಐತಲ್ಲ ಅದೇ ಬಚಾವದ್ದು. ತಾಳು ಮೇಕೆ ಬೆಳೆದಿಲ್ಲ ಬೆಂಡೆ ತಾಳು, ಸಣ್ಣ ಬೆಂಡೆ ತಾಳು, ಇನ್ನೊಂದು ಥರ ಬೆಂಡೆ ತಾಳು ನಮ್ಮೇಲೆ ಬಚಾವಲ್ಲ, ಅವು ಅಲ್ಲೇ ಸತ್ತೋದು. ಇಲ್ಲ ಅಂತಂದ್ರೆ ಅದು ಇಲ್ಲ ಗುಳ ಹೊಡಿಸ್ಬಿಟ್ಟು ಜೋಳ ಬಿಟ್ಬಿಡೋ ಮಾತಾಗಾದ್ರೆ ಕೇಳಲ್ಲ.
ಅಣ್ಣ ಹುಡುಗನ ಕೈ ಮಾಡಿಸ್ಕೊಳ್ಳೋಣ ಅಂತ ಹುಡುಗನ ಕೈ ನಡ್ರಿ. ಎಷ್ಟು ಜಾಗ ನೋಡ್ಕೊಂಡು ಆ ಕಡೆ ಹೋಗು. ಹೋಯ್ತೀನಿ ಇರು. ಅವಗಳ್ಗದೆ ವಾಸ ಮಾಡಕ ಹೌದು ಏನೋ ಹುಡುಕ್ತಿರೋದಣ್ಣ ಅದು. ಇಲ್ಲ ಈಗ ಇಲ್ಲೇ ಮೇಲೆ ವಾಸ ಮಾಡ್ಕೊಳ್ಳೋದ. ನಾನು ಇದೇನಣ್ಣ ಅಂತೀನಿ. ನೋಡ ಅದ್ರ ತಾಯಿ ಎಲ್ಲಾರ ಹೋಗಿ ಬದಿಕ ಅನ್ಬಿಟ್ಟು ಇದನ್ನ ಬಿಡ್ಬಿಡ್ತಲ್ಲ ಇತ್ತಕ್ಕೆ ಇಳಿಸಿ ನೋಡಿ ಅದೆಲ್ಲಾರು ಬದಿಕತ್ತೀಗ ಅದು ಒಟ್ಟಿನಲ್ಲಿ ಅದಕ್ಕೆ ಬುದ್ಧಿ ಬಂದ್ಬಿಟ್ಟು. ಕರ್ಕೊಂಡ್ ಎತ್ಕೊಂಡ್ಬಂದಿಟ್ಟದು. ಎತ್ಕ ಬಂದು ಸೈಡಿಂದ ಮರದ ಮೇಲಿಂದ ಎತ್ಕ ಬಂದು ದುಬುಕನ್ ಬಿಳಿಸ್ಬಿಡ್ತು ಗಳಿಕೆ. ಅದು ಅಲ್ಲೇ ಮತ್ತೆ ರಿಟರ್ನ್ ನೋಡ್ತು. ಇನ್ನೊಂದು ಮರಿ ಇರ್ಬೇಕು ಹಂಗಾರೆ. ಇನ್ನೂ 2 ಮರಿ ಏನೋ ಅವೇ ಒಟ್ಟಿನಲ್ಲಿ ಅದು ಎತ್ಕ ಓಡಾಡ್ತಿತ್ತು ಮೇಲೆ. ಇದು ಆವು ಬೇರೆ ನುಕ್ಕಣದಲ್ಲ ಒಳಿಕೆ. ನೋಡ್ಬಿಟ್ಟವ ಆಮು ಹ್ಮ್ ಟಚ್ ಮಾಡಕ್ ಆಗಿಲ್ಲ. ನಿಜ ನಿಜ ನಿಜ. ಇಲ್ಲ ಹೇಳಕ್ಕಾಗಲ್ಲ. ಈಗ ಅದ್ರ ನೋಡಿದ್ರೆ ಇದು ಬರ್ತಿದೆ ಇದು. ನಿಜ ಬುದ್ಧಿ ಇಲ್ಲ ಅಂತೀವಲ್ಲ ಪ್ರಾಣಿ ಪಕ್ಷಿಗಳಿಗೆ. ಅಲ್ಲಿ ಇಲ್ಲೇ ಬಿಟ್ಟದೆ ಇಲ್ಲಿ ತಲೆಗೆ ಆಗ್ತದೆ ತಾವು ಅದೇ ಜಾಗದಲ್ಲಿ ಗೊತ್ತು. ಅದ್ ಹೆಂಗ್ ತಗೊಬಂದ್ ಬಿಡ್ತು ಗೊತ್ತಣ ವಿಡಿಯೋ ಮಾಡಕ್. ಇಲ್ಲಿ ತಲೆಗೆ ಆಗ್ತದೆ. ಇಲ್ಲೇ ಅದಪ್ಪ ಅಡ್ಡಿ ಮಗ. ಒಂದು ಜುಂಬ ಐತದಲ್ಲಾರ. ಉಂಟ್ರಿ ತೊಳಿಕೆ.